ಶಾರ್ಜಿಲ್ ಇಮಾಮ್ ಮತ್ತು ಉಮರ್ ಖಾಲಿದ್ನನ್ನ ಜೈಲಿನಿಂದ ಬಿಡುಗಡೆಗೊಳಿಸಬೇಕು ಅಂತ ಈಗ ದೇಶಾದ್ಯಂತ ಪ್ರತಿಭಟನೆ ನಡೆಸ್ತಾ ಇರೋದು ಯಾಕೆ? ಈ ಶಾರ್ಜಿಲ್ ಇಮಾಮ್ ಮುಸ್ಲಿಮರನ್ನ ದೇಶದ ವಿರುದ್ಧ ಎತ್ತಿಕಟ್ಟುವಂತಹ ಕೆಲಸ ಮಾಡಿದ್ದ. ಅಸ್ಸಾಮನ್ನ ಮತ್ತು ಭಾರತವನ್ನ ಬೇರ್ಪಡಿಸೋದೇ ಈ ಶಾರ್ಜಿಲ್ ಇಮಾಮ್ನ ಗುರಿಯಂತೆ. ಇಂಥವರ ವಿರುದ್ಧ ಅರ್ನಬ್ ಗೋಸ್ವಾಮಿ ಏನ್ ಹೇಳಿದ್ದಾರೆ ಗೊತ್ತಾ? ನಮಸ್ಕಾರ. ಉಮರ್ ಖಾಲಿದ್, ಶಾರ್ಜಿಲ್ ಇಮಾಮ್ ಇವರೆಲ್ಲ ಬಲಿಪಶುಗಳಾಗಿದ್ದಾರೆ. ಇವರನ್ನ ಜೈಲಿಂದ ಬಿಡುಗಡೆ ಮಾಡಬೇಕು ಅಂತ ಹೇಳಿ ದೇಶಾದ್ಯಂತ ವೋಕ್ಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಅಂತವರು ಪಕ್ಕಾ ಕಾಂಗ್ರೆಸ್ ವಾದಿಗಳಾಗಿರುವಂಥವರು ಇವರಿಬ್ಬರ ಪರವಾಗಿ ಈಗ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಡೀ ಜಗತ್ತಿನಾದ್ಯಂತ ಇಸ್ಲಾಂ ಮೂಲಭೂತವಾದದಿಂದ, ಇಸ್ಲಾಂ ಬ್ರೈನ್ ವಾಶ್ನಿಂದ ಇಡೀ ಜಗತ್ತೇ ಒಂದು ರೀತಿ ಆತಂಕಕ್ಕೊಳಗಾಗಿದೆ. ಆದರೂ ಕೂಡ ಕೆಲವರು ಈ ಇಬ್ಬರ ಪರವಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಇವರಿಬ್ಬರನ್ನ ಬಿಡುಗಡೆಗೊಳಿಸಬೇಕು, ಇವರಿಬ್ರು ಬಲಿಪಶುಗಳಾಗಿದ್ದಾರೆ ಅಂತ ಈಗ ಹೋರಾಟ ಮಾಡ್ತಾ ಇರುವವರ ವಿರುದ್ಧವಾಗಿ ರಿಪಬ್ಲಿಕ್ ಟಿವಿಯ ಎಡಿಟರ್ ಇನ್ ಚೀಫ್ ಅರ್ನಬ್ ಗೋಸ್ವಾಮಿ ಅವರು ಈಗ ಮಾತನಾಡಿದ್ದಾರೆ. ಇವರಿಗೆ ಸಪೋರ್ಟ್ ಮಾಡುವವರನ್ನ ತರಾಟೆಗೆ ತಗೊಂಡಿದ್ದಾರೆ. ಈ ಉಮರ್ ಖಾಲಿದ್ ಮತ್ತು ಶಾರ್ಜಿಲ್ ಇಮಾಮ್ ಎಂಥವರು, ಯಾವ ರೀತಿ ಮಾತನಾಡಿದ್ರು ಈ ಹಿಂದೆ ಇವರು ಅನ್ನೋದನ್ನ ಸಾಕ್ಷಿ ಸಮೇತ ಅಂದ್ರೆ ವಿಡಿಯೋ ಕ್ಲಿಪ್ನ ಮುಖಾಂತರವಾಗಿ ಇವರಿಬ್ಬರ ಮುಖವಾಡವನ್ನ ದೇಶದ ಜನತೆಯ ಮುಂದೆ ಬಯಲು ಮಾಡಿದ್ದಾರೆ ಅರ್ನಬ್ ಗೋಸ್ವಾಮಿ ಅವರು. ಸೊ ಆ ಮೂಲಕವಾಗಿ ಈ ಘಟನೆಯ ಬಗ್ಗೆ ತಮ್ಮ ನಿಲುವು ಏನು ಅನ್ನೋದನ್ನ ಅರ್ನಬ್ ಗೋಸ್ವಾಮಿ ಅವರು ತೋರಿಸ್ಕೊಂಡಿದ್ದಾರೆ. ಅರ್ನಬ್ ಗೋಸ್ವಾಮಿ ಅವರು ಏನ್ ಹೇಳಿದ್ರು ಅಂತ ಹೇಳೋದಕ್ಕೂ ಮೊದಲು ಈ ಶಾರ್ಜಿಲ್ ಇಮಾಮ್ ಇದಾನಲ್ವಾ, ಅವನು ಯಾವ ರೀತಿಯಾಗಿ ಪ್ರಚೋದನಕಾರಿ ಭಾಷಣವನ್ನ ಮಾಡ್ತಾ ಇದ್ದ, ಮುಸ್ಲಿಮರನ್ನ ದೇಶದ ವಿರುದ್ಧ ಎತ್ತಿ ಕಟ್ಟುವಂತಹ ಕೆಲಸವನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದ, ಅವನ ಭಾಷಣ ಯಾವ ರೀತಿ ಇರ್ತಾ ಇತ್ತು ಅನ್ನೋದನ್ನ ಈ ವಿಡಿಯೋದ ಮೂಲಕ ತೋರಿಸ್ತಾ ಹೋಗ್ತೀನಿ. पैर टूटा है तो अलग बात है, लाठी खाने से न डरे। एयर गैस से किसी को एलर्जी हो सकती है तो भागे, सही बात है। लाठी से एलर्जी ना समझे, लाठी दो चार तो पड़ेगी, लाठी खाने की कला भी सीखना। ನೋಡಿದ್ರಲ್ವಾ ಈ ವಿಡಿಯೋ? ಇದರಲ್ಲಿ ಇವನು ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಲಾಠಿ ಏಟು ತಿನ್ನೋದಕ್ಕೆ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಬೇಡಿ. ಒಬ್ರ ಕೈ ಮುರಿದು ಹೋಗ್ಬಹುದು, ಅದು ಬೇರೆ ವಿಷಯ. ಇನ್ನೊಬ್ರ ಕಾಲ್ ಮುರಿದು ಹೋಗ್ಬೋದು, ಅದು ಬೇರೆ ವಿಷಯ. ಒಬ್ಬರ ತಲೆನೇ ಕತ್ತರಿಸಿ ಹೋಗ್ಬೋದು, ಅದು ಬೇರೆ ವಿಷಯ. ಆದರೆ ಇಷ್ಟೆಲ್ಲ ಆದರೂ ಲಾಠಿ ಏಟು ತಿನ್ನೋದಕ್ಕೆ ಮಾತ್ರ ನೀವು ಹೆದರ್ಕೊಳ್ಬೇಡಿ. ನಿಮಗೆ ಟಿಯರ್ ಗ್ಯಾಸ್ನಿಂದ ಎಲರ್ಜಿ ಆಗುತ್ತೆ ಅನ್ನೋದಾದ್ರೆ ಎಲ್ಲಾದ್ರೂ ಓಡಿ ಹೋಗ್ಬಿಡಿ. ಆದ್ರೆ ಲಾಠಿ ಏಟನ್ನ ಮಾತ್ರ ಎಲರ್ಜಿ ಅಂತ ಪರಿಗಣಿಸಬೇಡಿ. ಒಂದು 2-4 ಸಲ ಲಾಠಿ ಏಟು ತಿಂದ್ರೆ ಏನೂ ಆಗಲ್ಲ. ಲಾಠಿ ಏಟು ತಿನ್ನುವಂತಹ ಕಲೆಯನ್ನು ನೀವು ಕಲ್ತ್ಕೊಳ್ಳಿ ಅಂತ ಹೇಳಿ ಇವನು ಮುಸ್ಲಿಮರನ್ನ ಪ್ರಚೋದಿಸುವಂತಹ ಭಾಷಣವನ್ನ ಮಾಡಿದ್ದ. ಸೊ ಈ ರೀತಿಯೆಲ್ಲ ಹೇಳ್ಬಿಟ್ಟು ಮುಸ್ಲಿಮರನ್ನ ದಂಗೆ ಮಾಡಿ, ಪ್ರತಿಭಟನೆ ಮಾಡಿ, ಹೋರಾಟ ಮಾಡಿ ಅಂತ ಈತ ಪ್ರಚೋದನೆ ಮಾಡ್ತಿದ್ದ. ಇನ್ನೊಂದು ವಿಡಿಯೋ ಇದೆ, ಅದನ್ನು ಒಂದ್ಸಲ ನೋಡಿ. ಈ ವಿಡಿಯೋ ನೋಡಿದ್ರಾ? ಇದ್ರಲ್ಲಿ ಇವನು ಏನ್ ಹೇಳ್ತಿದ್ದಾನೆ ಗೊತ್ತಾ? ಇಲ್ಲಿಂದ ಏನೇನು ಸರಬರಾಜು ಆಗುತ್ತೋ ಅದನ್ನೆಲ್ಲ ನಿಲ್ಲಿಸಿ, ಯಾಕಂದ್ರೆ ಚಿಕನ್ ನೆಕ್ ಅನ್ನುವಂಥದ್ದು ಮುಸ್ಲಿಮರಿಗೆ ಸೇರಿದ್ದು ಅಂತ ಈತ ಹೇಳ್ತಾನೆ. ಭಾರತದ ಇತರೆ ರಾಜ್ಯಗಳು ಮತ್ತು ಈಶಾನ್ಯ ಭಾಗವನ್ನ ಸೇರಿಸುವಂತಹ ಜಾಗವನ್ನ ಚಿಕನ್ ನೆಕ್ ಅಂತ ಹೇಳಿ ಕರಿತೇವೆ. ಈ ಜಾಗದಲ್ಲಿ ಮುಸ್ಲಿಮರೇ ಮೆಜಾರಿಟಿ ಇದ್ದಾರೆ. ಹಾಗಾಗಿ ಚಿಕನ್ ನೆಕ್ ಪ್ರದೇಶದಲ್ಲಿ ಎಲ್ಲಾ ಸರಬರಾಜುಗಳನ್ನ ಬಂದ್ ಮಾಡಿದ್ವಿ ಅಂತಾದ್ರೆ ಈಶಾನ್ಯ ಭಾಗವನ್ನ ಭಾರತದಿಂದ ಬೇರ್ಪಡಿಸಬಹುದು ಅಂತ ಈತ ಹೇಳಿದ್ದಾನೆ. ಇವನದು ಇನ್ನೊಂದು ವಿಡಿಯೋ ಇದೆ, ಅದನ್ನು ನೋಡಿ. ಅದಾದ್ಮೇಲೆ ಅವನು ಏನ್ ಹೇಳಿದ್ದ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. हमारे पास हो ऑर्गेनाइज्ड तो हम हिंदुस्तान और नॉर्थ ईस्ट को परमानेंटली कट कर सकते हैं, पर हम परमानेंटली नहीं तो कम से कम 1-8 महीने के लिए तो कट कर ही सकते हैं. मतलब इतना मवाद डालो पटरियों पर, रोड पे, उनको हटाने में 1 महीना लगे, ठीक ही नहीं. यहाँ एयरफोर्स से असम को काटना हमारी जिम्मेदारी है. असम और इंडिया कट के अलग हो. ಈ ವಿಡಿಯೋದಲ್ಲಿ ಇವನು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ನಮ್ಮ ಹತ್ರ ಒಂದು 5 ಲಕ್ಷ ಜನ ಇದ್ರೆ ನಾವು ಹಿಂದೂಸ್ತಾನವನ್ನ ಮತ್ತೆ ಈಶಾನ್ಯ ಭಾಗವನ್ನ ಕಡಿತಗೊಳಿಸಬಹುದು, ಕಟ್ ಮಾಡಬಹುದು. ಪರ್ಮನೆಂಟ್ ಅಲ್ಲದೆ ಇದ್ರೂ ಕೂಡ 1 ತಿಂಗಳಿನ ಮಟ್ಟಿಗಾದ್ರೂ ನಾವು ಈಶಾನ್ಯ ಭಾಗವನ್ನು ಮತ್ತು ಹಿಂದೂಸ್ತಾನವನ್ನ ಕಟ್ ಮಾಡಬಹುದು, ದೂರ ಮಾಡಬಹುದು ಅಂತ ಈತ ಹೇಳ್ತಾ ಇದ್ದಾನೆ. ಈ ರೈಲಿನ ಹಳಿಗಳ ಮೇಲೆ, ರಸ್ತೆಗಳ ಮೇಲೆ ಕೆಸರನ್ನ ತುಂಬಬೇಕು. ಆಗ ಅದನ್ನೆಲ್ಲ ಸರಿ ಮಾಡೋದಕ್ಕೆ, ತೆರವು ಮಾಡೋದಕ್ಕೆ ಕನಿಷ್ಠ ಪಕ್ಷ 1 ತಿಂಗಳಾದ್ರೂ ಬೇಕಾಗುತ್ತಲ್ವಾ? ಅವ್ರು ಏರ್ ಫೋರ್ಸ್ ತಂದಾದ್ರೂ ಅದನ್ನ ಸರಿ ಮಾಡ್ತಾರೆ. ಸೊ ಅವರಿಗೆ 1 ಮಂತ್ ಆದ್ರೂ ಟೈಮ್ ಬೇಕು.
ಅಸ್ಸಾಮನ್ನ ಬೇರ್ಪಡಿಸೋದೇ ನಮ್ಮ ಮುಖ್ಯ ಜವಾಬ್ದಾರಿ. ಅಸ್ಸಾಂ ಮತ್ತು ಭಾರತ ಬೇರೆ ಬೇರೆ ಆಗಬೇಕು, ಅದನ್ನು ನಾವು ಬೇರೆ ಬೇರೆ ಮಾಡಬೇಕು ಅಂತ ಈತ ಅಲ್ಲಿರುವಂತಹ ಜನರನ್ನ, ಎಸ್ಪೆಷಲಿ ಮುಸ್ಲಿಮರನ್ನ ಈತ ಅಲ್ಲಿ ಪ್ರಚೋದಿಸ್ತಾ ಇದ್ದಾನೆ. ದೆಹಲಿ ಗಲಭೆ, ಶಾಹೀನ್ ಬಾಗ್ ಪ್ರತಿಭಟನೆಗೂ ಮೊದಲೇ ಈ ಭಾಷಣಗಳನ್ನ ಆತ ಮಾಡಿದ್ದ. ಆ ಮೂಲಕವಾಗಿ ಮುಸ್ಲಿಮರನ್ನ ಎತ್ತಿ ಕಟ್ಟುವಂತಹ ಕೆಲಸವನ್ನ ಈತ ಮಾಡಿದ್ದ. ಹಾಗಾಗಿ ದೆಹಲಿಯಲ್ಲಿ ಗಲಭೆ ನಡೆಸೋದೇ ಈತನ ಮುಖ್ಯ ಉದ್ದೇಶ ಆಗಿತ್ತು. ಈತನೇ ಮಾತನಾಡಿರುವಂತಹ ಇನ್ನೊಂದು ವಿಡಿಯೋ ಇದೆ, ಅದನ್ನು ಒಂದ್ಸಲ ನೋಡಿ. हम दिल्ली के मोहल्लों में दूध बंद करना चाहते हैं, पानी बंद करना चाहते हैं, खुल के बोलिए यार. ನಾವು ದೆಹಲಿಯ ಕಾಲೋನಿಗಳಲ್ಲಿ ಹಾಲು ನೀರು ಸರಬರಾಜು ಹೋಗೋದನ್ನ ನಿಲ್ಲಿಸಬೇಕು, ನೀವೆಲ್ಲ ಇದ್ರ ಬಗ್ಗೆ ಮುಕ್ತವಾಗಿ ಮಾತನಾಡಬೇಕು ಅಂತ ಈತ ಅಲ್ಲಿರುವಂತಹ ಜನರನ್ನ ಪ್ರಚೋದಿಸ್ತಾ ಇದ್ದಾನೆ. ಸೊ ಇದಿಷ್ಟು ವಿಡಿಯೋಗಳೇನಿದೆ, ಇದು ಶಾರ್ಜಿಲ್ ಇಮಾಮ್ ಮಾತನಾಡಿರುವಂತಹ ವಿಡಿಯೋಗಳು. ಅದನ್ನೆಲ್ಲ ನೀವು ಕೇಳಿಸ್ಕೊಂಡ್ರಲ್ವಾ. ಈ ವಿಡಿಯೋದಲ್ಲಿ ಆತ ದೇಶದಲ್ಲಿ ಯಾವ ರೀತಿ ಗಲಭೆ ನಡೆಸಬೇಕು, ಅದರಲ್ಲೂ ಮುಸ್ಲಿಮರನ್ನ ಪ್ರಚೋದಿಸಿ ದೇಶದಲ್ಲಿ ಯಾವ ರೀತಿ ಗಲಭೆ ನಡೆಸಬೇಕು ಅಂತ ಹೇಳಿ ಅವರನ್ನ ಪ್ರಿಪೇರ್ ಮಾಡ್ತಾ ಇದ್ದಂತಹ ವಿಡಿಯೋ ಇದು. ಇಂಥವರನ್ನ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ಅರ್ನಬ್ ಗೋಸ್ವಾಮಿ ಅವರು ಹೇಳಿದ್ದಾರೆ. ಸೊ ಇದು ಶಾರ್ಜಿಲ್ ಇಮಾಮ್ನ ವಿಡಿಯೋ. ಇವನ್ ಜೊತೆಗೆ ಇನ್ನೊಬ್ಬ ಇದ್ದ, ಅವನ ಹೆಸರು ಉಮರ್ ಖಾಲಿದ್ ಅಂತ ಹೇಳಿ. ಅವನ ಪರವಾಗಿ ಪ್ರಕಾಶ್ ರಾಜ್ ಅವರು ಟ್ವೀಟ್ ಮಾಡಿದ್ದೇನು, ಯು ಆರ್ ಅವರ್ ಹೋಪ್, ಯು ಆರ್ ಆನ್ ಇನ್ಸ್ಪಿರೇಷನ್ ಅಂತ ಬರ್ಕೊಂಡು ಇವನ ಪರವಾಗಿ ಇವರು ಧ್ವನಿ ಎತ್ತಿದ್ದೇನು, ಟ್ವೀಟ್ ಮಾಡಿದ್ದೇನು. ಇಂಥವರ ವಿರುದ್ಧನೇ ಈಗ ಅರ್ನಬ್ ಗೋಸ್ವಾಮಿ ಧ್ವನಿ ಎತ್ತಿರೋದು. ಅರ್ನಬ್ ಏನ್ ಹೇಳಿದ್ದಾರೆ ಗೊತ್ತಾ, ಶಾರ್ಜಿಲ್ ಇಮಾಮ್, ಉಮರ್ ಖಾಲಿದ್ ನಂತವರನ್ನ ಜೈಲಿನಿಂದ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಈಗ ದೊಡ್ಡದಾಗಿ ಅಭಿಯಾನವನ್ನ, ಪ್ರೊಟೆಸ್ಟ್ ಅನ್ನೆಲ್ಲ ನಡೆಸ್ತಾ ಇದ್ದಾರಲ್ವಾ. ನಿಮ್ಮ ಹತ್ರ ನಾನೊಂದು ಪ್ರಶ್ನೆ ಕೇಳಬೇಕು. ಅದೇನಂತ ಹೇಳಿದ್ರೆ, ಇವರು ಜೈಲಿಂದ ಬಿಡುಗಡೆ ಆದ್ರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿ ರಕ್ತಪಾತ, ಹಿಂಸಾಚಾರ, ಗಲಭೆ ನಡೆಯೋದಿಲ್ಲ ಅನ್ನೋದಕ್ಕೆ ನೀವೇನಾದ್ರೂ ಗ್ಯಾರಂಟಿ ಕೊಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನ ಅರ್ನಬ್ ಗೋಸ್ವಾಮಿ ಕೇಳಿದ್ದಾರೆ. ನಾವು ಇನ್ಮುಂದೆ ದುರ್ಬಲ ದೇಶವಾಗಿರಬಾರ್ದು, ಬಲಿಷ್ಠ ದೇಶವಾಗಿರ್ಬೇಕು ಅಂತ ಅರ್ನಬ್ ಹೇಳಿದ್ರು. ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ಅರ್ನಬ್ ಹೇಳಿದ್ದಾರೆ. ಅದೇನಂದ್ರೆ, ನಾನು ನಮ್ಮ ನ್ಯಾಯಾಲಯಗಳಿಗೆ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇನಂದ್ರೆ, ಇಂಥವರ ವಿರುದ್ಧ ನಮ್ಮ ನ್ಯಾಯಾಲಯಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಇಂಥವರನ್ನ ಒಂದು ನಿಮಿಷ ಹೊರಗಡೆ ಬಿಟ್ಟರೂ ಕೂಡ ಅದರಿಂದ ದೇಶಕ್ಕೆ ಬಹಳ ಅಪಾಯ ಇದೆ. ಯಾಕಂದ್ರೆ ಇಂಥವರು ನಮ್ಮ ದೇಶದಲ್ಲಿ ರಕ್ತಪಾತ ನಡೆಸೋದಕ್ಕೆ ಕಾದು ಕೂತಿರ್ತಾರೆ, ಅಂತಹ ಕೆಲಸವನ್ನೇ ಇಂಥವ್ರು ಮಾಡ್ತಾರೆ. ಸೊ ಇಂಥವರನ್ನ ಯಾವುದೇ ಕಾರಣಕ್ಕೂ ಹೊರಗಡೆ ಬಿಡಬಾರ್ದು ಅಂತ ಅರ್ನಬ್ ಹೇಳಿದ್ದಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.